ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಶಾಕ್ ಎದುರಾಗಿದೆ. ಅನರ್ಹರು ಪಡೆದಂಥ ಬಿಪಿಎಲ್ ಕಾರ್ಡ್ ರದ್ದತಿಗೆ ಸೂಚನೆ ಬಂದಿದೆ. ಕೇಂದ್ರದ ಸೂಚನೆಯಂತೆ ರಾಜ್ಯ ಸರ್ಕಾರದಿಂದ ಕ್ರಮ ಆಗಿದೆ. ಇಲ್ಲಿ ಅನರ್ಹರು ಪಡೆದುಕೊಂಡಂಥ ಬಿಪಿಎಲ್ ಕಾರ್ಡ್ಗಳ ಮೇಲೆ ಹದ್ದಿನ ಕಣ್ಣು ಇಡಲಾಗಿದೆ. ಕೋಟ್ಯಾಧಿಪತಿ ಇರ್ತಾರೆ, ಇಲ್ಲಿ ಬಿಪಿಎಲ್ ಕಾರ್ಡ್ ಇಟ್ಕೊಂಡು ರೇಷನ್ ಪಡ್ಕೊಳ್ತಾ ಇರ್ತಾರೆ. ಆಹಾರ ಇಲಾಖೆ ಕಾರ್ಯಾಚರಣೆಯಲ್ಲಿ ಇದು ಬಹಿರಂಗವಾಗಿದೆ. 12,68,097 ಅನುಮಾನಾಸ್ಪದ ರೇಷನ್ ಕಾರ್ಡ್ಗಳು ಪತ್ತೆಯಾಗಿವೆ. ಇಲ್ಲಿ ಈ ಪೈಕಿ 8 ಲಕ್ಷ ರೇಷನ್ ಕಾರ್ಡ್ಗಳು ರದ್ದಾಗುವಂತಹ ಸಾಧ್ಯತೆ ಇದೆ. ಶೀಘ್ರವೇ ರಾಜ್ಯ ಸರ್ಕಾರಕ್ಕೆ ಆಹಾರ ಇಲಾಖೆ ಒಂದು ವರದಿಯನ್ನು ಕೊಡುತ್ತೆ. ಬೆಂಗಳೂರಲ್ಲೇ 1 ಲಕ್ಷಕ್ಕಿಂತ ಹೆಚ್ಚಿನ ಕಾರ್ಡ್ಗಳು ರದ್ದಾಗಬಹುದು. ಸ್ಥಿತಿವಂತರು, ಕಾರ್ ಇದೆ, ಒಳ್ಳೆ ಆದಾಯ ಇದೆ, ಕೋಟ್ಯಾಂತರ ರೂಪಾಯಿ ಆದಾಯ ಇದೆ, ಕೆಲವು ಕಂಪನಿಗಳಿಗೆ ಡೈರೆಕ್ಟರ್ಗಳಾಗಿದ್ದಾರೆ, ಅಂತಹ ಜನನೇ 16 ಎಕರೆ ಜಮೀನಿರೋರು, ದುಡ್ಡಿರೋರು, ಇಂಥವರೆಲ್ಲರೂ ಕೂಡ BPL ಕಾರ್ಡ್ ಮಾಡ್ಕೊಂಡಿದ್ದಾರೆ. ಇಂತಹವರ ಕಾರ್ಡ್ ರದ್ದಾಗಬೇಕು ಅಂತ ಹೇಳಿ ಆಹಾರ ಇಲಾಖೆ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡುತ್ತೆ. ಈ ವರದಿಯನ್ನು ಪಡೆದುಕೊಂಡು ಸರ್ಕಾರ ಕ್ರಮಕ್ಕೆ ಮುಂದಾಗುತ್ತೆ. ಅಕ್ರಮ BPL ಕಾರ್ಡ್ಗಳ ಪತ್ತೆ ಆಗಿದ್ದು ಹೇಗೆ ಅಂತ ನೋಡಿದಾಗ ನಾವು ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರೋ ಬಳಿನೂ ಇದೆ. ಇದು BPL ಕಾರ್ಡು 19,690 ಜನರ ಬಳಿಯಲ್ಲಿ ಕಾನೂನು ಬಾಹಿರವಾಗಿ BPL ಕಾರ್ಡನ್ನು ಇಟ್ಕೊಂಡಿದ್ರು ಅವರು ಅಂತ. 25 ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟು ಮಾಡ್ತಾರೆ. ಅಂತಹ 2,684 ಜನರ ಬಳಿಯಲ್ಲಿ BPL ಕಾರ್ಡ್ ಇದೆ. 1,20,000 ಮೀರಿದ್ರೆ, ಅವರ ಆದಾಯ ಮೀರಿದ್ರೆ ಅವರಿಗೆ BPL ಕಾರ್ಡ್ ಕೊಡಬಾರ್ದು ಅಂತ, ಅವ್ರನ್ನ APL ಅಂತ ಕನ್ಸಿಡರ್ ಮಾಡಬೇಕು ಅಂತ ಇರೋದು. 25 ಲಕ್ಷದ ವ್ಯವಹಾರವನ್ನು ಮಾಡ್ತಾರೆ, ಇಟ್ಕೊಳ್ಳೋದು ನೋಡಿದ್ರೆ BPL ಕಾರ್ಡ್ ಅಂತ. ಸತ್ತೋಗಿದ್ದಾರೆ, ಅವ್ರ ಹೆಸರು ಬಳಸ್ಕೊಂಡು ಕೂಡ ನಕಲಿ ಕಾರ್ಡ್ಗಳನ್ನು ಮಾಡಿಸಿಕೊಂಡು ಪಡ್ಕೊಳ್ತಾ ಇದ್ದಾರೆ. ಈ KYC ಮಾಡಿಸದೇ ಇರುವವರ ಸಂಖ್ಯೆ 6,16,196. 1,20,000ಕ್ಕಿಂತ ಅಧಿಕ ಆದಾಯ ಹೊಂದಿರುವವರು 5,13,613. ಈ ರಾಜ್ಯದಲ್ಲೂ ಪಡಿತರ ಇದೆ, ಬೇರೆ ರಾಜ್ಯದಲ್ಲೂ ಪಡಿತರ ಚೀಟಿ ಇಟ್ಕೊಂಡಿದ್ದಾರಲ್ಲ 57,864 ಜನ ಅವರೇ ಇದ್ದಾರೆ. 3 ಹೆಕ್ಟೇರ್ಗಿಂತ ಹೆಚ್ಚಿನ ಜಮೀನಿರುವವರು, ಅರ್ಥಾತ್ 7.5 ಎಕರೆಗಿಂತ ಹೆಚ್ಚಿನ ಜಮೀನಿರುವವರು, ಆಸ್ತಿ ಇರುವವರು, ಅವ್ರ ಬಳಿನೂ BPL ಕಾರ್ಡ್ ಇದೆ. ಆ ಥರದವ್ರು 33,000 ಜನ ಇದ್ದಾರೆ. 6 ತಿಂಗಳಿಂದ ರೇಷನ್ ಅಂಗಡಿ ಕಡೆ ತಲೆನೇ ಹಾಕಿಲ್ಲ, ಒಂದು 20,000 ಜನ ಅವರಿದ್ದಾರೆ. ಕಂಪ್ನಿಗಳಲ್ಲಿ ಡೈರೆಕ್ಟರ್ ಆಗಿದ್ದಾರೆ, ಅವರೊಂದು 20,000 ಜನ ಇದ್ದಾರೆ. 25 ಲಕ್ಷ ರೂಪಾಯಿ ವಹಿವಾಟು ಮೀರಿದವರು 2,684 ಜನ ಇದ್ದಾರೆ. ಮೃತಪಟ್ಟವರ ಹೆಸರಲ್ಲಿ ಹತ್ತಿರ 1,446, 1,500 ಜನ ಅಂತ ಅಂದ್ಕೊಳ್ಳಿ, ರೇಷನ್ ಕಾರ್ಡ್ ಇಟ್ಕೊಂಡು ರೇಷನ್ ತೊಗೊಳ್ತಾ ಇದ್ದಾರೆ. ಇಂಥವರ ಕಾರ್ಡ್ ರದ್ದತಿಗೆ ಇದೀಗ ಸರ್ಕಾರ ಮುಂದಾಗ್ತಾ ಇದೆ. BPL ಕಾರ್ಡ್ ರದ್ದಾಗಿಬಿಟ್ರೆ ಏನು ಮಾಡೋದು? ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಂಪರ್ಕ ಮಾಡಬೇಕಾಗತ್ತೆ. ಕಾನೂನು ಸಚಿವ HK ಪಾಟೀಲ್ ಮಾಹಿತಿ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ. ಗ್ಯಾರಂಟಿ ಯೋಜನೆಗಳ ನಿರ್ವಹಣೆಗೆ ಅಂತ ಒಂದು ಕಮಿಟಿ ಇದೆ. BPL ಕಾರ್ಡ್ ಸಮಸ್ಯೆಗಳ ಬಗ್ಗೆ ಅವರೇ ನೋಡಿಕೊಳ್ಬೇಕಾಗತ್ತೆ. ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸದಸ್ಯರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಸಮಸ್ಯೆಗಳ ಬಗ್ಗೆ ಯಾರಾದರೂ ಜನ ನನ್ನ ಕಾರ್ಡ್ ರದ್ದಾಗಿದೆ, ನಾನು ಬಡವ ಇದ್ದೀನಿ ಅಂತ ಬಂದರು, ಇನ್ನೇನೋ ಪ್ರಾಬ್ಲಮ್ ಹೇಳ್ಕೊಂಡು ಬಂದರು, ಸತ್ತೋಗಿದ್ದೀನಿ ಅಂತ ತೋರಿಸಿದ್ದಾರೆ ಅಂತ ಬಂದರು, ನಾನು ಸತ್ತಿಲ್ಲಪ್ಪ ಅಂತ ಹೇಳ್ಕೊಳಕ್ಕೆ ಅಂತ ಬಂದರು, ಯಾರೋ ಅಕ್ರಮ ಕಾರ್ಡ್ ತೊಗೊಂಡಿದ್ದಾರೆ ಅಂತ ಬಂದರು, ಮಾಹಿತಿ ಕೊಡೋಕ್ಕೆ ಅಂತ ಬಂದಾಗ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಇದೆಯಲ್ಲ, ಅವ್ರ ಬಳಿ ಪ್ರಾಬ್ಲಮ್ ಹೇಳ್ಕೊಂಡಾಗ ಅದಕ್ಕೆ ಸ್ಪಂದಿಸಿ ನೀವು ಅಂತ ಹೇಳಿ HK ಪಾಟೀಲರು ಅವರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. BPL ಕಾರ್ಡ್ ಎಲ್ಲೇ ಒಂದು ರದ್ದಾಗಿದ್ದರೆ ಆ BPL ಕಾರ್ಡ್ನವ್ರಿಗೆ ತಕ್ಷಣ ಅದನ್ನು ಸ್ಥಾಪಿಸ್ತಕ್ಕಂಥ, ನೀಡ್ತಕ್ಕಂಥ, ಮೇಲ್ವಿಚಾರಣೆ ಮಾಡೋದಕ್ಕೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಇರೋದು. ಯಾವುದೇ ಬಡವನಿಗೆ, ಅರ್ಹ ಬಡವನಿಗೆ BPL ಕಾರ್ಡ್ ತಪ್ಪಿತ್ತು ಅಂದರೆ, ಕ್ಯಾನ್ಸಲ್ ಆಗಿತ್ತು ಅಂದರೆ, ತಪ್ಪಿನಿಂದ ಆಗಲಿ, ಯಾರ್ದೋ ತಪ್ಪಿನಿಂದ ಆಗಲಿ, ಅವನ ತಪ್ಪಿನಿಂದ ಆಗಲಿ, ಎಲ್ಲೇ ಏನೇ ಆಗಿದ್ದರೂ ಸಹಿತ ತಕ್ಷಣ ಅವರು ನಮ್ಮ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯವರಿಗೆ ಅವರು ಸಂಪರ್ಕಿಸಲಿ, ಅವ್ರಿಗೆ ನ್ಯಾಯ ಸಿಗ್ತದೆ. ನಾನು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯವರಿಗೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ, BPL ಬಿಲೋ ಪಾವರ್ಟಿ ಲೈನ್ ಅಂದರೆ ಬಡವರು, ಕಡು